ಮೂವಿಯಲ್ಲಿ ನಾವೇನು ನೋಡ್ತೀವಿ ಅಂದ್ರೆ ಒಬ್ಬಳು ಸಖತ್ ಸುಂದರ ಇರೋ ಹುಡುಗಿನ ಜನರೆಲ್ಲ ಸೇರಿ ಹೆಂಗೆ ಯೂಸ್ ಮಾಡ್ಕೋತಾರೆ ಮತ್ತು ಆಮೇಲೆ ಅವಳು ಅವರೆಲ್ಲರ ಮೇಲೆ ಹೆಂಗೆ ರಿವೆಂಜ್ ಸೇಡು ತೀರಿಸ್ಕೋತಾಳೆ ಅನ್ನೋದು. ಲಾಸ್ಟಲ್ಲಂತೂ ಈ ಸ್ಟೋರಿ ನಿಮಗೆ ಸಖತ್ ಶಾಕ್ ಕೊಡುತ್ತೆ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಾವೊಬ್ಬಳು ಹುಡುಗಿನ ನೋಡ್ತೀವಿ, ಅವಳ ಹೆಸರು ಅನಿತಾ ನೀಡಿ ಅಂತ. ಅವಳನ್ನ ಒಂದು ಮೆಂಟಲ್ ಹಾಸ್ಪಿಟಲ್ ನಲ್ಲಿ ಅಸೈಲಂ ಇಟ್ಟಿರ್ತಾರೆ. ಅವಳನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಅವಳೇನು ಮಾಮೂಲಿ ಪೇಷಂಟ್ ಅಲ್ಲ ಅಂತ. ಅಷ್ಟೇ ಅಲ್ಲ, ಅವಳು ಯಾವುದೇ ರೀಸನ್ ಇಲ್ಲದೆ ಒಬ್ಬಳು ನರ್ಸ್ ಮೇಲೆ ಅಟ್ಯಾಕ್ ಮಾಡಿದಾಗ ಈ ವಿಷಯ ಇನ್ನೂ ಕ್ಲಿಯರ್ ಆಗುತ್ತೆ. ಇದಕ್ಕೆ ಪನಿಷ್ಮೆಂಟ್ ಆಗಿ ಅನಿತಾನ ಒಂದು ಕತ್ತಲೆ ರೂಮಲ್ಲಿ ಬಂದ್ ಮಾಡ್ತಾರೆ. ಅಲ್ಲಿ ಕೂತ್ಕೊಂಡೆ ಅವಳು ತನ್ನ ಹಳೆ ಲೈಫ್ ಬಗ್ಗೆ ಹೇಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಇದಾದ್ಮೇಲೆ ಕಥೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಅಲ್ಲಿ ಡೆವಿಲ್ ಕ್ಯಾಟಲ್ಸ್ ಅನ್ನೋ ಒಂದು ಸಣ್ಣ ಟೌನ್ ತೋರಿಸ್ತಾರೆ. ಈ ಜಾಗದ ಹೆಸರು ಅಲ್ಲಿರೋ ಒಂದು ಮಿಸ್ಟೀರಿಯಸ್ ಜಲಪಾತದಿಂದ ಬಂದಿರುತ್ತೆ. ವಿಚಿತ್ರ ಏನಂದ್ರೆ ಆ ಜಲಪಾತದ ನೀರು ಒಂದು ದೊಡ್ಡ ಆಳವಾದ ಹೋಲ್ ಗುಂಡಿ ಒಳಗೆ ಬೀಳುತ್ತೆ. ಆದ್ರೆ ಆಮೇಲೆ ಆ ನೀರು ಎಲ್ಲಿ ಹೋಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಸೈಂಟಿಸ್ಟ್ಗಳಿಗೂ ಈ ಮಿಸ್ಟರಿನ ಸಾಲ್ವ್ ಮಾಡೋಕೆ ಆಗಿರಲ್ಲ. ಮುಂದೆ ಅನಿತಾ ತನ್ನ ಬೆಸ್ಟ್ ಫ್ರೆಂಡ್ ಜೆನಿಫರ್ ಬಗ್ಗೆ ಹೇಳ್ತಾಳೆ. ಜೆನಿಫರ್ ಅವರ ಕಾಲೇಜಿನಲ್ಲಿ ಸಖತ್ ಪಾಪ್ಯುಲರ್ ಮತ್ತು ಅಟ್ರಾಕ್ಟಿವ್ ಆಗಿರೋ ಚೀರ್ಲೀಡರ್. ಅನಿತಾ ನೋಡೋಕೆ ಅವಳಿಗಿಂತ ಪೂರ್ತಿ ಡಿಫರೆಂಟ್ ಆಗಿದ್ರು ಇಬ್ರು ಸಖತ್ ಕ್ಲೋಸ್ ಫ್ರೆಂಡ್ಸ್. ಅನಿತಾಗೆ ಚಿಪ್ ಅನ್ನೋ ಒಬ್ಬ ಬಾಯ್ ಫ್ರೆಂಡ್ ಕೂಡ ಇರ್ತಾನೆ. ಆದ್ರೆ ನಿಜ ಹೇಳ್ಬೇಕಂದ್ರೆ ಅವಳಿಗೆ ತನ್ನ ಬಾಯ್ ಫ್ರೆಂಡ್ಗಿಂತ ಜೆನಿಫರ್ ಅಂದ್ರೇನೆ ಸಖತ್ ಇಷ್ಟ. ಒಂದು ಸಾಯಂಕಾಲ ಜೆನಿಫರ್ ಅನಿತಾನ ಒಂದು ಲೋಕಲ್ ಬಾರ್ಗೆ ಕರೀತಾಳೆ. ಅಲ್ಲಿ ಲೋ ಸೋಲ್ಜರ್ ಅನ್ನೋ ಒಂದು ಇಂಡಿ ರಾಕ್ ಬ್ಯಾಂಡ್ ಪರ್ಫಾರ್ಮ್ ಮಾಡ್ತಾ ಇರುತ್ತೆ. ಅಲ್ಲಿಗೆ ಹೋದ ತಕ್ಷಣ ಜೆನಿಫರ್ ಕಣ್ಣು ಆ ಬ್ಯಾಂಡ್ನ ಲೀಡ್ ಸಿಂಗರ್ ನಿಕೋಲಸ್ ಮೇಲೆ ಬೀಳುತ್ತೆ. ಅವಳು ತಕ್ಷಣ ಅವನ ಕಡೆ ಅಟ್ರಾಕ್ಟ್ ಆಗ್ತಾಳೆ. ಇಬ್ರೂ ಸ್ವಲ್ಪ ಹೊತ್ತು ಮಾತಾಡ್ತಾರೆ. ಆಮೇಲೆ ಜೆನಿಫರ್ ಡ್ರಿಂಕ್ಸ್ ತರೋಕೆ ಅಂತ ಹೋಗ್ತಾಳೆ. ಅವಳು ಹೋದ ತಕ್ಷಣ ನಿಕೋಲಸ್ ತನ್ನ ಬ್ಯಾಂಡ್ ಹುಡುಗರ ಹತ್ರ ಹೋಗಿ ಜೆನಿಫರ್ ವರ್ಜಿನಿಟಿ ಬಗ್ಗೆ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಅವರ ಹೊಸ ಆಲ್ಬಮ್ಗೆ ಜೆನಿಫರ್ ಪರ್ಫೆಕ್ಟ್ ಆಗಿ ಸೆಟ್ ಆಗ್ತಾಳೆ ಅಂತ ಹೇಳ್ತಾನೆ. ಅನಿತಾ ಈ ಎಲ್ಲಾ ಮಾತುಗಳನ್ನ ಕೇಳಿಸ್ಕೋತಾಳೆ. ಅವಳಿಗೆ ಇದೆಲ್ಲ ತುಂಬಾ ವಿಚಿತ್ರ ಅನ್ಸುತ್ತೆ. ಆಮೇಲೆ ಅವಳು ಈ ವಿಷಯನ ಜೆನಿಫರ್ಗೂ ಹೇಳ್ತಾಳೆ. ಆದ್ರೆ ಜೆನಿಫರ್ ಇದನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಬ್ಯಾಂಡ್ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಸಖತ್ ಎಂಜಾಯ್ ಮಾಡ್ತಿರ್ತಾರೆ. ಆದ್ರೆ ಅಷ್ಟರಲ್ಲೇ ಅಲ್ಲಿ ಒಂದು ಶಾರ್ಟ್ ಸರ್ಕ್ಯೂಟ್ ಆಗಿ ಇಡೀ ಬಾರ್ಗೆ ಬೆಂಕಿ ಬಿದ್ದು ಬಿಡುತ್ತೆ. ಎಲ್ಲರೂ ಪ್ರಾಣ ಉಳಿಸ್ಕೊಳ್ಳೋಕೆ ಓಡಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಈ ಗದ್ದಲದ ಮಧ್ಯೆ ಅನಿತಾ ಮತ್ತು ಜೆನಿಫರ್ ಹೆಂಗೋ ಮಾಡಿ ಬಾತ್ರೂಮ್ ಕಿಟಕಿಯಿಂದ ಹೊರಗೆ ಬರ್ತಾರೆ. ಆದ್ರೆ ಶಾಕಿಂಗ್ ವಿಷಯ ಏನಂದ್ರೆ ಆ ಲೋ ಸೋಲ್ಜರ್ ಬ್ಯಾಂಡ್ನವರೆಲ್ಲ ಆವಾಗ್ಲೇ ಆರಾಮಾಗಿ ಹೊರಗಡೆ ನಿಂತಿರ್ತಾರೆ. ಅವರಿಗೆ ಏನೂ ಆಗಿರಲ್ಲ. ಸ್ವಲ್ಪ ಮಾತಾಡಿದ್ಮೇಲೆ ನಿಕೋಲಸ್ ಜೆನಿಫರ್ನ ತನ್ನ ಜೊತೆ ವ್ಯಾನ್ ಒಳಗೆ ಬರೋಕೆ ಕರೀತಾನೆ. ಅನಿತಾಗೆ ಇದೆಲ್ಲ ನೋಡಿದ್ರೆ ಏನೋ ಡೌಟ್ ಬರುತ್ತೆ. ಆದ್ರೆ ಜೆನಿಫರ್ ಏನು ಯೋಚನೆ ಮಾಡದೆ ಒಪ್ಕೋತಾಳೆ. ಅವಳು ತನ್ನ ಬೆಸ್ಟ್ ಫ್ರೆಂಡ್ ಮಾತನ್ನ ಇಗ್ನೋರ್ ಮಾಡಿ ಸೀದಾ ಆ ಹುಡುಗನ ಜೊತೆ ವ್ಯಾನ್ ಹತ್ತಿ ಹೋಗ್ಬಿಡ್ತಾಳೆ. ಅವರು ಹೋದ ಮೇಲೆ ಅನಿತಾ ಮನೆಗೆ ಬಂದು ತನ್ನ ಬಾಯ್ ಫ್ರೆಂಡ್ ಚಿಪ್ಗೆ ಫೋನ್ ಮಾಡಿ ನಡೆದಿದ್ದನ್ನೆಲ್ಲ ಹೇಳ್ತಾಳೆ. ಇಬ್ರು ಮಾತಾಡ್ತಾ ಇರಬೇಕಾದ್ರೇನೆ ಮನೆ ಡೋರ್ ಬೆಲ್ ರಿಂಗ್ ಆಗುತ್ತೆ. ಆ ಸೌಂಡ್ ಕೇಳಿ ಅನಿತಾ ಸಖತ್ ಹೆದರಿಕೋತಾಳೆ. ಅವಳು ಮೆಲ್ಲಗೆ ಕೆಳಗೆ ಹೋಗಿ ಡೋರ್ ಓಪನ್ ಮಾಡ್ತಾಳೆ. ಆದ್ರೆ ಹೊರಗಡೆ ಯಾರೂ ಇರಲ್ಲ. ಹೆದರಿಕೊಂಡಿರೋ ಅನಿತಾ ವಾಪಸ್ ರೂಮಿಗೆ ಹೋಗ್ತಾ ಇರಬೇಕಾದ್ರೆ ಕಿಚನ್ ನಿಂದ ಏನೋ ಸೌಂಡ್ ಕೇಳಿಸುತ್ತೆ. ಅವಳು ಅಲ್ಲಿ ಹೋಗಿ ನೋಡಿದ್ರೆ ಎದುರುಗಡೆ ಜೆನಿಫರ್ ಮೈ ತುಂಬಾ ರಕ್ತ ಮಾಡ್ಕೊಂಡು ನಿಂತಿರ್ತಾಳೆ. ಇನ್ನು ಭಯಾನಕ ವಿಷಯ ಏನಂದ್ರೆ ಅವಳ ಮುಖದಲ್ಲಿ ಒಂದು ವಿಚಿತ್ರವಾದ ರಾಕ್ಷಸಿ ನಗು ಇರುತ್ತೆ. ಜೆನಿಫರ್ ಆಮೇಲೆ ಫ್ರಿಡ್ಜ್ ಓಪನ್ ಮಾಡಿ ಹಸಿ ಚಿಕನ್ ತಿನ್ನೋಕೆ ಸ್ಟಾರ್ಟ್ ಮಾಡ್ತಾಳೆ. ಜೊತೆಗೆ ಜೋರಾಗಿ ಕಿರುಚಾಡ್ತಾ ಇರ್ತಾಳೆ. ಅವಳ ಬಾಯಿಂದ ಕಪ್ಪಗಿರೋ ಒಂದು ವಿಚಿತ್ರವಾದ ಲಿಕ್ವಿಡ್ ಬರ್ತಾ ಇರುತ್ತೆ. ಅದನ್ನ ನೋಡಿದ್ರೆ ಅವಳೊಳಗೆ ಯಾವುದೋ ದೆವ್ವದ ಶಕ್ತಿ ಬಂದಿದೆ ಅಥವಾ ಅವಳು ಏನೋ ಸಖತ್ ನಶೆ ಮಾಡಿದ್ದಾಳೆ ಅನ್ನೋ ತರ ಇರುತ್ತೆ. ಇದೆಲ್ಲ ಅನಿತಾಗೆ ತಡ್ಕೊಳ್ಳೋಕೆ ಆಗಲ್ಲ. ಅವಳು ಹೆಲ್ಪ್ಗಾಗಿ ಯಾರಿಗಾದ್ರೂ ಕಾಲ್ ಮಾಡೋಕೆ ಟ್ರೈ ಮಾಡ್ತಾಳೆ. ಆದ್ರೆ ಜೆನಿಫರ್ ತಕ್ಷಣ ಅವಳನ್ನ ಗೋಡೆಗೆ ನೂಕಿಬಿಡ್ತಾಳೆ. ಜೆನಿಫರ್ ಈಗ ಅವಳ ಕುತ್ತಿಗೆಗೆ ಕಚ್ಚೋಕೆ ಹೋಗ್ತಾಳೆ. ಆದ್ರೆ ಅಷ್ಟರಲ್ಲೇ ಅವಳೊಳಗೆ ಏನೋ ಚೇಂಜ್ ಆದ ಹಾಗೆ ಆಗಿ ಅಲ್ಲಿಂದ ಓಡಿ ಹೋಗ್ಬಿಡ್ತಾಳೆ. ನೆಕ್ಸ್ಟ್ ಡೇ ಸ್ಕೂಲಿನಲ್ಲಿ ಅನಿತಾ ತುಂಬಾ ಡಿಸ್ಟರ್ಬ್ ಆಗಿ ಕಾಣಿಸ್ತಿರ್ತಾಳೆ. ರಾತ್ರಿ ನಡೆದಿದ್ದೆಲ್ಲ ಅವಳ ತಲೆಯಿಂದ ಹೋಗ್ತಾನೆ ಇರಲ್ಲ. ಅವಳಿಗೆ ಜೆನಿಫರ್ ಬಗ್ಗೆ ಸಖತ್ ಟೆನ್ಷನ್ ಆಗ್ತಿರುತ್ತೆ. ಆದ್ರೆ ಜೆನಿಫರ್ ಸ್ಕೂಲಿಗೆ ಮಾಮೂಲಿಯಾಗಿ ಬಂದಾಗ ಅನಿತಾಗೆ ಸಖತ್ ಶಾಕ್ ಆಗುತ್ತೆ. ಜೆನಿಫರ್ ರಾತ್ರಿ ನಡೆದಿದ್ದನ್ನೆಲ್ಲ ಸುಮ್ಮನೆ ಜೋಕ್ ಅಂತ ಉಡಾಯಿಸಿ ಬಿಡ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಪ್ರೊಫೆಸರ್ ರಾತ್ರಿ ಬಾರ್ ಬೆಂಕಿಯಲ್ಲಿ ಸತ್ತವರಿಗಾಗಿ ಸಂತಾಪ ಸೂಚಿಸ್ತಾ ಇರ್ತಾರೆ. ಕ್ಲಾಸ್ನಲ್ಲಿರೋರೆಲ್ಲ ಬೇಜಾರಲ್ಲಿ ಇರ್ತಾರೆ. ಆದ್ರೆ ಜೆನಿಫರ್ ಮಾತ್ರ ಬೇರೆ ತರಾನೇ ಇರ್ತಾಳೆ. ಅವಳು ಈ ಸಿಚುಯೇಷನ್ಗೂ ಜೋಕ್ ಮಾಡ್ತಿರ್ತಾಳೆ. ತನ್ನ ಬೆಸ್ಟ್ ಫ್ರೆಂಡ್ಗೆ ಏನಾಗಿದೆ ಅಂತ ಅನಿತಾಗೆ ಅರ್ಥನೇ ಆಗ್ತಿರಲ್ಲ. ಇದಕ್ಕೆಲ್ಲ ಕಾರಣ ಆ ಲೋ ಸೋಲ್ಜರ್ ಬ್ಯಾಂಡ್ನವರೇ ಇರಬೇಕು ಅಂತ ಅವಳಿಗೆ ಪಕ್ಕಾ ನಂಬಿಕೆ ಬರುತ್ತೆ. ಆಮೇಲೆ ಅನಿತಾ ತನ್ನ ಬಾಯ್ ಫ್ರೆಂಡ್ ಚಿಪ್ನ ಮೀಟ್ ಮಾಡಿ ಜೆನಿಫರ್ ಬಗ್ಗೆ ಎಲ್ಲ ವಿಷಯನೂ ಹೇಳ್ತಾಳೆ. ಯಾಕಂದ್ರೆ ಅನಿತಾ ಹಿಂದಿನ ರಾತ್ರಿನೇ ಅವಳ ಆ ದೆವ್ವದ ತರ ಇರೋ ಲುಕ್ ನೋಡಿರ್ತಾಳೆ.
ಆದ್ರೆ ಚಿಪ್ ಅವಳ ಮಾತನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಲ್ಲ. ಇನ್ನೊಂದ್ ಕಡೆ ಜೆನಿಫರ್ ಕಾಲೇಜ್ ಫುಟ್ಬಾಲ್ ಟೀಮ್ ಕ್ಯಾಪ್ಟನ್ ಜೋನಸ್ ಹತ್ರ ಹೋಗ್ತಾಳೆ. ಅವನು ತನ್ನ ಬೆಸ್ಟ್ ಫ್ರೆಂಡ್ ಸತ್ತಿರೋ ಬೇಜಾರಲ್ಲಿ ಇರ್ತಾನೆ. ಅವನ ಫ್ರೆಂಡ್ ಆ ಬಾರ್ ಬೆಂಕಿಯಲ್ಲೇ ಸತ್ತು ಹೋಗಿರ್ತಾನೆ. ಜೆನಿಫರ್ ಅವನಿಗೆ ಸಮಾಧಾನ ಮಾಡೋ ತರ ನಾಟಕ ಆಡಿ ಕಾಲೇಜ್ ಹಿಂದಿರೋ ಕಾಡಿಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿಗೆ ಹೋದ ಮೇಲೆ ಅವಳು ಜೋನಸ್ನ ಫ್ಲರ್ಟ್ ಮಾಡಿ ಬುಟ್ಟಿಗೆ ಹಾಕಿಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಅದೇ ಟೈಮ್ಗೆ ಅಲ್ಲಿಗೆ ಸುತ್ತಮುತ್ತ ಇರೋ ಹಕ್ಕಿಗಳು ಮತ್ತು ಪ್ರಾಣಿಗಳೆಲ್ಲ ಬಂದು ಜಮಾಯಿಸೋಕೆ ಶುರುವಾಗ್ತವೆ. ಜೋನಸ್ ಏನೋ ಕೇಳೋಕೆ ಹೋಗೋ ಅಷ್ಟರಲ್ಲೇ ಜೆನಿಫರ್ ತನ್ನ ಅಸಲಿ ರಾಕ್ಷಸಿ ರೂಪಕ್ಕೆ ಚೇಂಜ್ ಆಗ್ಬಿಡ್ತಾಳೆ. ಆಮೇಲೆ ಅವನನ್ನ ಕ್ರೂರವಾಗಿ ಕೊಂದು ಹಾಕ್ತಾಳೆ. ಅವನ ಕಿರುಚಾಟದ ಸೌಂಡ್ ಕೇಳಿ ಒಬ್ಬ ಪ್ರೊಫೆಸರ್ ಓಡೋಡಿ ಅಲ್ಲಿಗೆ ಬರ್ತಾರೆ. ಅಲ್ಲಿ ಜೋನಸ್ ಬಾಡಿ ಪೀಸ್ ಪೀಸ್ ಆಗಿ ಬಿದ್ದಿರೋದನ್ನ ನೋಡಿ ಆ ಪ್ರೊಫೆಸರ್ ಪೂರ್ತಿ ಶಾಕ್ ಆಗ್ಬಿಡ್ತಾರೆ. ಇದೇ ಟೈಮ್ನಲ್ಲಿ ಅನಿತಾ ಮತ್ತು ಜೆನಿಫರ್ ಫೋನ್ನಲ್ಲಿ ಮಾತಾಡ್ತಿರ್ತಾರೆ. ಅನಿತಾ ಇನ್ನು ಹೆದರಿಕೊಂಡೇ ಇರ್ತಾಳೆ. ಆದ್ರೆ ಜೆನಿಫರ್ ಮಾತ್ರ ಅದನ್ನೆಲ್ಲ ಮರೆತು ಮುಂದೆ ಹೋಗು ಅಂತ ಹೇಳ್ತಿರ್ತಾಳೆ. ಲೈಫ್ ತುಂಬಾ ಚಿಕ್ಕದಾಗಿದೆ, ಈ ತರ ವಿಷಯಗಳಲ್ಲಿ ಸಿಕ್ಕಿ ಹಾಕಿಕೋಬಾರದು ಅಂತ ಜ್ಞಾನ ಬೋಧನೆ ಮಾಡ್ತಾಳೆ. ಮಾತಾಡ್ತಾನೆ ಜೆನಿಫರ್ ಲೈಟರ್ ತಗೊಂಡು ತನ್ನ ನಾಲಿಗೆನ ಸುಟ್ಕೊಳ್ತಾಳೆ. ಆದ್ರೆ ಅವಳಿಗೆ ಏನೂ ಆಗಲ್ಲ. ಅಷ್ಟರಲ್ಲೇ ಅನಿತಾಗೆ ಚಿಪ್ ಫೋನ್ ಮಾಡಿ ಜೋನಸ್ ಮರ್ಡರ್ ಆಗಿರೋ ಶಾಕಿಂಗ್ ವಿಷಯ ಹೇಳ್ತಾನೆ. ಇದನ್ನ ಕೇಳಿ ಅನಿತಾಗೆ ಇನ್ನೂ ಜಾಸ್ತಿ ಭಯ ಆಗ್ಬಿಡುತ್ತೆ. ಇನ್ನೊಂದ್ ಕಡೆ ಆ ಲೋ ಸೋಲ್ಜರ್ ಬ್ಯಾಂಡ್ ಸಡನ್ ಆಗಿ ಸಖತ್ ಫೇಮಸ್ ಆಗ್ಬಿಡುತ್ತೆ. ಯಾಕಂದ್ರೆ ಅವರೇ ಆ ಬಾರ್ ಬೆಂಕಿಯಲ್ಲಿ ತುಂಬಾ ಜನ ಪ್ರಾಣ ಉಳಿಸಿದ್ದು ಅಂತ ಜನರೆಲ್ಲ ಅನ್ಕೊಂಡಿರ್ತಾರೆ. ಸಾವಿರಾರು ಜನ ಅವರ ಕಾನ್ಸರ್ಟ್ಗಾಗಿ ಡಿಮ್ಯಾಂಡ್ ಮಾಡ್ತಿರ್ತಾರೆ. ಕೊನೆಗೆ ಲೋಕಲ್ ಸ್ಕೂಲಿನಲ್ಲಿ ಅವರದೊಂದು ಚಾರಿಟಿ ಶೋ ಫಿಕ್ಸ್ ಆಗುತ್ತೆ. ಇದಾದ್ಮೇಲೆ ಕಥೆ 1 ತಿಂಗಳ ನಂತರದ್ದನ್ನ ತೋರಿಸ್ತಾರೆ. ಟೌನ್ನಲ್ಲಿ ಈಗ ಎಲ್ಲಾ ನಾರ್ಮಲ್ ಆಗ್ತಾ ಇರುತ್ತೆ. ಅನಿತಾ ಮುಖದಲ್ಲೂ ನಗು ಬಂದಿರುತ್ತೆ. ಆದ್ರೆ ಜೆನಿಫರ್ ಮಾತ್ರ ತುಂಬಾ ವೀಕ್ ಆಗಿ ಸುಸ್ತಾಗಿ ಕಾಯಿಲೆ ಬಂದಿರೋ ತರ ಕಾಣಿಸ್ತಾ ಇರ್ತಾಳೆ. ಒಂದು ದಿನ ಕ್ಲಾಸ್ ಮುಗಿದ್ಮೇಲೆ ಜೆನಿಫರ್ ಮತ್ತು ಅನಿತಾ ಹಾಲ್ನಲ್ಲಿ ನಡ್ಕೊಂಡು ಹೋಗ್ತಿರಬೇಕಾದ್ರೆ ಕಾಲಿನ್ ಅನ್ನೋ ಕ್ಲಾಸ್ಮೇಟ್ ಜೆನಿಫರ್ನ ಡೇಟ್ಗೆ ಕರೀತಾನೆ. ಎಲ್ಲರಿಗೂ ಆಶ್ಚರ್ಯ ಆಗೋ ತರ ಜೆನಿಫರ್ ಅದಕ್ಕೆ ಒಪ್ಕೊಂಡು ತಾನು ಬರೋ ಜಾಗದ ಅಡ್ರೆಸ್ನ ಮೆಸೇಜ್ ಮಾಡ್ತಾಳೆ. ಆದ್ರೆ ಆ ಪಾಪದ ಹುಡುಗನಿಗೆ ಗೊತ್ತಿರಲ್ಲ ಮುಂದೆ ತನ್ನ ಕಥೆ ಏನಾಗುತ್ತೆ ಅಂತ. ಆ ರಾತ್ರಿ ಕಾಲಿನ್ ಫುಲ್ ಎಕ್ಸೈಟ್ ಆಗಿ ಜೆನಿಫರ್ ಕಳಿಸಿದ ಜಾಗಕ್ಕೆ ಹೋಗ್ತಾನೆ. ಇನ್ನೊಂದ್ ಕಡೆ ಅನಿತಾ ಮತ್ತು ಚಿಪ್ ರೊಮ್ಯಾಂಟಿಕ್ ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ. ಕಾಲಿನ್ ಜಾಗಕ್ಕೆ ಹೋಗಿ ನೋಡಿದ್ರೆ ಅದು ಪೂರ್ತಿ ಒಂಟಿ ಜಾಗ. ಇನ್ನು ಕನ್ಸ್ಟ್ರಕ್ಷನ್ ನಡೀತಿರುತ್ತೆ ಮತ್ತು ನೋಡೋಕೆ ತುಂಬಾ ಡೇಂಜರಸ್ ಆಗಿ ಕಾಣ್ತಿರುತ್ತೆ. ಆದ್ರೂ ಅವನು ಒಳಗಡೆ ಹೋಗ್ತಾನೆ. ಜೆನಿಫರ್ ಸಡನ್ ಆಗಿ ಅವನ ಹಿಂದೆ ಬಂದು ಹೆದರಿಸ್ತಾಳೆ. ಆಮೇಲೆ ತಡ ಮಾಡದೆ ಅವನನ್ನ ಕಿಸ್ ಮಾಡಿ ರೊಮ್ಯಾನ್ಸ್ ಸ್ಟಾರ್ಟ್ ಮಾಡ್ತಾಳೆ. ಸ್ಟಾರ್ಟಿಂಗ್ ನಲ್ಲಿ ಎಲ್ಲಾ ನಾರ್ಮಲ್ ಆಗಿರುತ್ತೆ. ಆ ಅಮಾಯಕ ಹುಡುಗ ತಾನು ಲೈಫ್ನ ಬೆಸ್ಟ್ ಮೊಮೆಂಟ್ ಎಂಜಾಯ್ ಮಾಡ್ತಿದ್ದೀನಿ ಅನ್ಕೊಳ್ತಿರ್ತಾನೆ. ಆದ್ರೆ ಅಷ್ಟರಲ್ಲೇ ಜೆನಿಫರ್ ಕಣ್ಣುಗಳು ವಿಚಿತ್ರವಾಗಿ ಬದಲಾಗೋದನ್ನ ನೋಡಿ ಕಾಲಿನಲ್ಲಿಂದ ಓಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಜೆನಿಫರ್ ತನ್ನ ಮಾನ್ಸ್ಟರ್ ರೂಪಕ್ಕೆ ಬಂದು ಅವನನ್ನ ರಾಕ್ಷಸಿಯ ತರ ಕೊಂದು ಹಾಕ್ತಾಳೆ. ಅಷ್ಟೇ ಅಲ್ಲ, ತುಂಬಾ ಕ್ರೂರಿಯಾಗಿ ಅವನ ರಕ್ತನೂ ಕುಡಿದು ಬಿಡ್ತಾಳೆ. ಅದೇ ಟೈಮ್ನಲ್ಲಿ ಚಿಪ್ ಜೊತೆ ರೊಮ್ಯಾಂಟಿಕ್ ಮೂಡ್ನಲ್ಲಿದ್ದ ಅನಿತಾಗೆ ಸಡನ್ ಆಗಿ ಭ್ರಮೆ, ಹಲುಸಿನೇಷನ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಅವಳಿಗೆ ಅಲ್ಲಿರೋ ಸೋಫಾ ಮೇಲೆ ಜೋನಸ್ ಆತ್ಮ ಕೂತಿರೋ ತರ ಮತ್ತು ಸೀಲಿಂಗ್ ನಿಂದ ರಕ್ತ ಸುರಿತಿರೋ ತರ ಕಾಣಿಸುತ್ತೆ. ಇದನ್ನ ನೋಡಿ ಹೆದರಿ ಅವಳು ತಕ್ಷಣ ಚಿಪ್ ಮನೆಯಿಂದ ಓಡಿ ಬಂದ್ಬಿಟ್ಟಾಳೆ. ಆದ್ರೆ ಅವಳ ಕಷ್ಟ ಅಲ್ಲಿಗೆ ಮುಗಿಯಲ್ಲ. ದಾರಿಯಲ್ಲಿ ಅವಳ ಕಾರಿನ ಮುಂದೆ ಜೆನಿಫರ್ ಸಡನ್ ಆಗಿ ಬಂದು ಬಿಟ್ಟಾಳೆ. ಅವಳು ಪೂರ್ತಿ ರಕ್ತದಲ್ಲೇ ಮುಳುಗಿರ್ತಾಳೆ. ಜಸ್ಟ್ ಮಿಸ್ನಲ್ಲಿ ಕಾರು ಅವಳಿಗೆ ಗುದ್ದೋದು ತಪ್ಪುತ್ತೆ. ಅನಿತಾ ಹೆದರಿಕೊಂಡು ಸೀದಾ ಮನೆಗೆ ಓಡಿ ಬಂದು ತನ್ನ ರೂಮ್ ಲಾಕ್ ಮಾಡ್ಕೊಳ್ತಾಳೆ. ಮನಸ್ಸನ್ನ ಶಾಂತ ಮಾಡ್ಕೊಂಡು ಬೆಡ್ ಮೇಲೆ ಮಲಗ್ತಾಳೆ. ಆದ್ರೆ ಅಷ್ಟರಲ್ಲೇ ಅವಳ ರೂಮಲ್ಲಿ ಜೆನಿಫರ್ ಪ್ರತ್ಯಕ್ಷ ಆಗ್ತಾಳೆ. ಅವಳು ಇವಾಗ ಪೂರ್ತಿ ನಾರ್ಮಲ್ ಆಗಿ ಕಾಣ್ತಿರ್ತಾಳೆ. ಅನಿತಾಗೆ ಇದೆಲ್ಲ ಏನು ನಡೀತಿದೆ ಅಂತ ಅಸ್ತಿಗೆ ಅರ್ಥ ಆಗಲ್ಲ. ಅವಳು ಏನಾದ್ರೂ ರಿಯಾಕ್ಟ್ ಮಾಡೋ ಅಷ್ಟರಲ್ಲೇ ಜೆನಿಫರ್ ಸಡನ್ ಆಗಿ ಅವಳ ತುಟಿಗೆ ಕಿಸ್ ಮಾಡ್ತಾಳೆ, ಅವಳು ರಿಲ್ಯಾಕ್ಸ್ ಆಗ್ಲಿ ಅಂತ. ಇದಾದ್ಮೇಲೆ ಜೆನಿಫರ್ ಒಂದು ಅಸಲಿ ಶಾಕಿಂಗ್ ಸತ್ಯನ ಹೇಳ್ತಾಳೆ. ಅದೇನಂದ್ರೆ ಆ ಬಾರ್ಗೆ ಬೆಂಕಿ ಬಿದ್ದ ರಾತ್ರಿಯ ಲೋ ಸೋಲ್ಜರ್ ಬ್ಯಾಂಡ್ನವರು ಅವಳನ್ನ ಅದೇ ಮಿಸ್ಟೀರಿಯಸ್ ಜಲಪಾತದ ಹತ್ರ ಕರ್ಕೊಂಡು ಹೋಗಿರ್ತಾರೆ. ತಮಗೆ ದುಡ್ಡು, ಹೆಸರು ಮತ್ತು ಸಕ್ಸಸ್ ಸಿಗಲಿ ಅಂತ ಅವಳನ್ನ ದೆವ್ವಕ್ಕೆ ವರ್ಜಿನ್ ಬಲಿ, ಕನ್ಯಾ ಬಲಿ ಕೊಡೋಕೆ ನೋಡಿರ್ತಾರೆ. ಆದ್ರೆ ಆ ಬಲಿ ಪೂರ್ತಿ ಸಕ್ಸಸ್ ಆಗಿರಲ್ಲ. ಯಾಕಂದ್ರೆ ಜೆನಿಫರ್ ವರ್ಜಿನ್ ಆಗಿರಲ್ಲ. ಇದೇ ಕಾರಣಕ್ಕೆ ಆ ಬ್ಯಾಂಡ್ನವರಿಗೂ ಅನ್ಕೊಂಡಷ್ಟು ದೊಡ್ಡ ಸಕ್ಸಸ್ ಸಿಕ್ಕಿರಲ್ಲ. ಜೆನಿಫರ್ ಮುಂದೆ ಹೇಳ್ತಾಳೆ, ಅವಳು ಆಮೇಲೆ ಎಂದಿಗೂ ನಾರ್ಮಲ್ ಮನುಷ್ಯಳಾಗೋಕೆ ಆಗಲೇ ಇಲ್ಲ. ಯಾಕಂದ್ರೆ ಅವಳ ಮೈಯೊಳಗೆ ಪರ್ಮನೆಂಟ್ ಆಗಿ ಆ ಶೈತಾನನ ಆತ್ಮ ಸೇರಿಕೊಂಡು ಬಿಟ್ಟಿದೆ. ಆ ಬ್ಯಾಂಡ್ನವರು ತನಗೆ ಚಾಕುವಿನಿಂದ ತುಂಬಾ ಸಾರಿ ಚುಚ್ಚಿದ್ದನ್ನ ಅವಳು ನೆನಪಿಸಿಕೊಳ್ತಾಳೆ. ಆದ್ರೂ ಅವಳು ಸಾಯದೆ ಬದುಕಿ ಎದ್ದಿರ್ತಾಳೆ. ಮನೆಗೆ ವಾಪಸ್ ಬರುವಾಗ ಅವಳಿಗೆ ಸಖತ್ ಹಸಿವಾಗ್ತಿರುತ್ತೆ. ಅದಕ್ಕೆ ಅವಳು ತನ್ನ ಮೊದಲನೇ ಶಿಕಾರಿ ಮಾಡ್ತಾಳೆ. ಅವನೊಬ್ಬ ಫಾರಿನ್ ಎಕ್ಸ್ಚೇಂಜ್ ಸ್ಟೂಡೆಂಟ್ ಆಗಿರ್ತಾನೆ. ಜನರೆಲ್ಲ ಅವನು ಆ ಬಾರ್ ಬೆಂಕಿಯಲ್ಲೇ ಸತ್ತು ಹೋದ ಅಂತ ಅನ್ಕೊಂಡಿರ್ತಾರೆ.
ಇಷ್ಟೆಲ್ಲ ಹೇಳಿದ್ಮೇಲೆ ಜೆನಿಫರ್ ಇನ್ನು ದೊಡ್ಡ ಶಾಕಿಂಗ್ ವಿಷಯ ಹೇಳ್ತಾಳೆ. ಅದೇನಂದ್ರೆ ಆ ರಾತ್ರಿ ಅವಳಿಗೆ ಅನಿತಾನ ಕೂಡ ತಿಂದು ಹಾಕೋ ಪ್ಲಾನ್ ಇತ್ತಂತೆ. ಆದ್ರೆ ಲಾಸ್ಟ್ ಮೂಮೆಂಟ್ ನಲ್ಲಿ ಅವಳ ಮೇಲೆ ಇರೋ ಫ್ರೆಂಡ್ಶಿಪ್ ಫೀಲಿಂಗ್ಸ್ ಹೆಚ್ಚಾಗಿ ಅವಳು ಆ ತರ ಮಾಡ್ಲಿಲ್ಲವಂತೆ. ಜೆನಿಫರ್ ಇನ್ನೊಂದು ವಿಷಯನೂ ಹೇಳ್ತಾಳೆ, ಅವಳು ಯಾವಾಗಾದ್ರೂ ಯಾರನ್ನಾದ್ರೂ ತಿಂದ್ರೆ ಅವಳ ಸ್ಟ್ರೆಂತ್ ಶಕ್ತಿ ಸಖತ್ ಜಾಸ್ತಿ ಆಗುತ್ತೆ. ಆಮೇಲೆ ಅವಳಿಗೆ ಎಂತದ್ದೇ ಗಾಯ ಆದ್ರೂ ನೋವೇ ಗೊತ್ತಾಗಲ್ಲವಂತೆ. ಇದನ್ನ ಪ್ರೂವ್ ಮಾಡೋಕೆ ಅವಳು ತಕ್ಷಣ ತನ್ನ ಕೈನ ದೊಡ್ಡದಾಗಿ ಕಟ್ ಮಾಡ್ಕೊಳ್ತಾಳೆ. ಆದ್ರೆ ಆ ಗಾಯ ಜಸ್ಟ್ ಕೆಲವು ಸೆಕೆಂಡುಗಳಲ್ಲೇ ಮಾಯ ಆಗ್ಬಿಡುತ್ತೆ. ಈ ಎಲ್ಲಾ ಡೇಂಜರಸ್ ವಿಷಯಗಳನ್ನು ಕೇಳಿ ಅನಿತಾಗೆ ಫುಲ್ ಭಯ ಆಗ್ಬಿಡುತ್ತೆ. ಅವಳು ಜೆನಿಫರ್ನ ತಕ್ಷಣ ಅಲ್ಲಿಂದ ತೊಲಗೋಕೆ ಹೇಳ್ತಾಳೆ. ಜೆನಿಫರ್ ಅದಕ್ಕೆ ಒಪ್ಕೊಂಡು ಸೀದಾ ಸೆಕೆಂಡ್ ಫ್ಲೋರ್ ಕಿಟಕಿಯಿಂದ ಕೆಳಗೆ ಜಂಪ್ ಮಾಡ್ತಾಳೆ. ಅದು ಸುಮಾರು 13 ಅಡಿ ಹೈಟ್ ಇರುತ್ತೆ. ನೆಕ್ಸ್ಟ್ ಸೀನ್ ನಲ್ಲಿ ಅನಿತಾ ಇದೆಲ್ಲ ಏನು ಅಂತ ತಿಳ್ಕೊಳ್ಳೋಕೆ ಪ್ಯಾರಾನಾರ್ಮಲ್ ರಿಸರ್ಚ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಇದಕ್ಕೋಸ್ಕರ ಅವಳು ಕಾಲೇಜ್ ಲೈಬ್ರರಿಯ ಕಲ್ಟ್ ಮಂತ್ರ ತಂತ್ರ ಸೆಕ್ಷನ್ಗೆ ಹೋಗಿ ದೆವ್ವ ಭೂತ ಮತ್ತು ಶೈತಾನನ ಬಲಿ ಬಗ್ಗೆ ಇರೋ ಬುಕ್ಸ್ ಎಲ್ಲ ಓದ್ತಾಳೆ. ತುಂಬಾ ರಿಸರ್ಚ್ ಮಾಡಿದ್ಮೇಲೆ ಅವಳಿಗೆ ಒಂದು ಸತ್ಯ ಗೊತ್ತಾಗುತ್ತೆ. ಅವಳ ಬೆಸ್ಟ್ ಫ್ರೆಂಡ್ ಜೆನಿಫರ್ ಈಗ ಮಾಮೂಲಿ ಮನುಷ್ಯಳಲ್ಲ, ಅವಳೊಬ್ಬಳು ಸಕ್ಯೂಬಸ್ ಆಗಿದ್ದಾಳೆ. ಅಂದ್ರೆ ಮನುಷ್ಯರ ಮಾಂಸ ತಿಂದು ಬದುಕೋ ಒಂದು ರಾಕ್ಷಸಿ ರೂಪ. ಇವರನ್ನ ಕೊಲ್ಲಬೇಕಂದ್ರೆ ಅವರು ಹಸಿವಿಂದ ತುಂಬಾ ವೀಕ್ ಆಗಿದ್ದಾಗ ಮಾತ್ರ ಸಾಧ್ಯ ಅಂತ ಗೊತ್ತಾಗುತ್ತೆ. ಇದಾದ್ಮೇಲೆ ಅನಿತಾ ತನಗೆ ಗೊತ್ತಾಗಿದ್ದನ್ನೆಲ್ಲ ತನ್ನ ಬಾಯ್ ಫ್ರೆಂಡ್ ಚಿಪ್ಗೆ ಹೇಳ್ತಾಳೆ. ಅವನು ತನ್ನ ಮಾತನ್ನ ನಂಬ್ತಾನೆ ಅನ್ಕೊಳ್ತಾಳೆ. ಆದ್ರೆ ಚಿಪ್ ಅವಳ ಮಾತನ್ನೆಲ್ಲ ತಳ್ಳಿ ಹಾಕಿ, ನಿನಗೆ ತಲೆ ಕೆಟ್ಟಿದೆ, ಮೆಂಟಲ್ ಹೆಲ್ಪ್ ತಗೋ ಅಂತ ಹೇಳ್ತಾನೆ. ಮಾತಾಡ್ತಾನೆ ಅನಿತಾಗೆ ಏನೋ ರಿಯಲೈಸ್ ಆಗಿ ಅವಳು ತಕ್ಷಣ ಚಿಪ್ ಜೊತೆ ಬ್ರೇಕಪ್ ಮಾಡ್ಕೊಳ್ತಾಳೆ. ಅಷ್ಟೇ ಅಲ್ಲ, ಅವಳು ಅವನಿಗೆ ಕಾಲೇಜಿನಲ್ಲಿ ನಡೀತಿರೋ ಪ್ರೋಗ್ರಾಂಗೆ ಹೋಗ್ಬೇಡ ಅಂತ ವಾರ್ನಿಂಗ್ ಕೊಡ್ತಾಳೆ. ಆದ್ರೆ ಚಿಪ್ ಅವಳ ವಾರ್ನಿಂಗ್ ನ ಲೈಟ್ ಆಗಿ ತಗೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ಕಾಲೇಜ್ ಪ್ರೋಗ್ರಾಂ ಇರೋ ದಿನ ಅನಿತಾ ಜೆನಿಫರ್ ಮೇಲೆ ಕಣ್ಣಿಡುಕೆ ಅಂತ ಅವಳಿಗಾಗಿ ಕಾಯ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಜೆನಿಫರ್ ದಾರಿಯಲ್ಲೇ ಚಿಪ್ನ ಅಡ್ಡಗಟ್ಟಾಳೆ. ಅವಳು ಚಿಪ್ ಹತ್ರ ಸುಳ್ಳು ಹೇಳ್ತಾಳೆ, ಅನಿತಾಗೆ ಕಾಲಿನ್ ಜೊತೆ ಅಫೇರ್ ಇದೆ ಅಂತ. ಆಮೇಲೆ ಅವನನ್ನ ನಂಬಿಸಿ ಒಂದು ಪಾಳು ಬಿದ್ದಿರೋ ಸ್ವಿಮ್ಮಿಂಗ್ ಪೂಲ್ ಹತ್ರ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಅವಳು ಹಳೆ ಬಲಿಪಶುಗಳ ತರಾನೇ ಚಿಪ್ನು ಫ್ಲರ್ಟ್ ಮಾಡಿ ಬುಟ್ಟಿಗೆ ಹಾಕಿಕೊಳ್ಳೋಕೆ ಟ್ರೈ ಮಾಡ್ತಾಳೆ. ಜೆನಿಫರ್ ಮಾಡೋ ಈ ಪ್ಲಾನ್ ಚಿಪ್ ಮೇಲೂ ವರ್ಕ್ ಆಗುತ್ತೆ. ಇತ್ತ ಪ್ರೋಗ್ರಾಂನಲ್ಲಿ ಅನಿತಾಗೆ ಸಖತ್ ಟೆನ್ಷನ್ ಆಗ್ತಿರುತ್ತೆ. ಯಾಕಂದ್ರೆ ಜೆನಿಫರ್ ಇನ್ನೂ ಬಂದಿರಲ್ಲ. ಕಾಯೋಕೆ ಆಗದೆ ಅವಳು ಚಿಪ್ ಮನೆಗೆ ಹೋಗ್ತಾಳೆ. ಆದ್ರೆ ಅವನು ಆವಾಗ್ಲೇ ಹೊರಟು ಹೋಗಿದ್ದಾನೆ ಅಂತ ಗೊತ್ತಾಗುತ್ತೆ. ಈಗ ಅನಿತಾಗೆ ಪಕ್ಕಾ ಕನ್ಫರ್ಮ್ ಆಗುತ್ತೆ ಏನೋ ಕೆಟ್ಟದ್ದು ನಡೆದಿದೆ ಅಂತ. ಅವಳು ಸುತ್ತಮುತ್ತ ಎಲ್ಲ ಹುಡುಕುತ್ತಾ ಕೊನೆಗೆ ಆ ಪಾಳು ಬಿದ್ದ ಸ್ವಿಮ್ಮಿಂಗ್ ಪೂಲ್ ಹತ್ರ ಬರ್ತಾಳೆ. ಅಲ್ಲಿ ಬಂದು ನೋಡಿದ್ರೆ ಜೆನಿಫರ್ ಅವಳ ಬಾಯ್ ಫ್ರೆಂಡ್ ಚಿಪ್ನ ಜೀವಂತವಾಗಿ ತಿಂತಾ ಇರ್ತಾಳೆ. ಅನಿತಾ ಏನು ಯೋಚನೆ ಮಾಡ್ದೆ ಸೀದಾ ಪೂಲ್ ಒಳಗೆ ಜಂಪ್ ಮಾಡಿ ತನ್ನ ಬೆಸ್ಟ್ ಫ್ರೆಂಡ್ ಜೊತೆ ಫೈಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಅವಳು ಜೆನಿಫರ್ ಮುಖಕ್ಕೆ ಪೆಪ್ಪರ್ ಸ್ಪ್ರೇ ಹೊಡಿತಾಳೆ. ಆದ್ರೆ ಇದರಿಂದ ಜೆನಿಫರ್ ಇನ್ನೂ ಜಾಸ್ತಿ ಸೈಕೋ ಆಗ್ಬಿಡ್ತಾಳೆ. ಜೆನಿಫರ್ ಫುಲ್ ಕೋಪದಲ್ಲಿ ಅನಿತಾನ ಮುಗಿಸೋಕೆ ಅಂತ ಅವಳ ಕಡೆ ಬರ್ತಾಳೆ. ಅವಳು ಅನಿತಾನ ಕೊಲ್ಲೋ ಅಷ್ಟರಲ್ಲೇ ಅಲ್ಲಿ ಗಾಯಗೊಂಡು ಬಿದ್ದಿದ್ದ ಚಿಪ್ ತನ್ನ ಲಾಸ್ಟ್ ಶಕ್ತಿನ ಉಪಯೋಗಿಸಿ ಒಂದು ಪೂಲ್ ಕ್ಲೀನರ್ ಕಡ್ಡಿನ ಜೆನಿಫರ್ ಮೈಯೊಳಗೆ ಚುಚ್ಚಿಬಿಡ್ತಾನೆ. ಇದರಿಂದ ಜೆನಿಫರ್ ಮೈಯಿಂದ ತುಂಬಾ ರಕ್ತ ಹೋಗಿ ಅವಳು ಸಖತ್ ವೀಕ್ ಆಗ್ಬಿಡ್ತಾಳೆ. ತಾನು ವೀಕ್ ಆಗಿದ್ದೀನಿ ಅಂತ ಗೊತ್ತಾಗಿ ಜೆನಿಫರ್ ಅಲ್ಲಿಂದ ಓಡಿ ಹೋಗ್ತಾಳೆ. ಅನಿತಾ ತಕ್ಷಣ ಗಾಯಗೊಂಡಿರೋ ಚಿಪ್ನ ತನ್ನ ಮಡಿಲಲ್ಲಿ ಮಲಗಿಸಿಕೊಳ್ತಾಳೆ. ಇಬ್ರು ತುಂಬಾ ಎಮೋಷನಲ್ ಆಗಿ ಮಾತಾಡ್ತಾರೆ. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಚಿಪ್ ಸತ್ತು ಹೋಗ್ತಾನೆ. ಚಿಪ್ ಸತ್ತಿದ್ದಕ್ಕೆ ಅನಿತಾಗೆ ಮನಸ್ಸು ಪೂರ್ತಿ ಒಡೆದು ಹೋಗುತ್ತೆ. ಆದ್ರೆ ಅವಳೊಳಗೆ ಇವಾಗ ಸಖತ್ ಕೋಪ ತುಂಬಿಕೊಳ್ಳುತ್ತೆ. ಅದೇ ಅರ್ಧರಾತ್ರಿ ಅವಳು ಜೆನಿಫರ್ ರೂಮ್ ಕಿಟಕಿಯಿಂದ ಒಳಗಡೆ ನುಗ್ಗಿ ಅವಳ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಇಬ್ರ ಮಧ್ಯೆ ಸಖತ್ ಡೇಂಜರಸ್ ಆಗಿ ಫೈಟ್ ನಡೆಯುತ್ತೆ. ಜೆನಿಫರ್ ಅನಿತಾ ಹೆಗಲಿಗೆ ಕಚ್ಚಿ ಬಿಡ್ತಾಳೆ. ಆದ್ರೂ ಅನಿತಾ ಗಿವ್ ಅಪ್ ಮಾಡದೆ ಫುಲ್ ರೋಷದಿಂದ ಫೈಟ್ ಮಾಡ್ತಾ ಇರ್ತಾಳೆ. ಒಂದು ಮೊಮೆಂಟ್ ನಲ್ಲಿ ಅನಿತಾ ಜೆನಿಫರ್ ಕುತ್ತಿಗೆಯಲ್ಲಿದ್ದ ನೆಕ್ಲೆಸ್ ನ ಕಿತ್ತು ಹಾಕ್ತಾಳೆ. ಅದರಿಂದ ಜೆನಿಫರ್ ಕನ್ಫ್ಯೂಸ್ ಆಗಿ 1 ಸೆಕೆಂಡ್ ಸುಮ್ಮನಾಗ್ತಾಳೆ. ಅನಿತಾ ಇದೇ ಚಾನ್ಸ್ ಅಂತ ಒಂದು ಚಾಕು ತಗೊಂಡು ಸೀದಾ ಜೆನಿಫರ್ ಹರ್ಟ್ಗೆ ಚುಚ್ಚಿಬಿಡ್ತಾಳೆ. ಕೊನೆಗೂ ಜೆನಿಫರ್ ಕಥೆ ಮುಗಿಯುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಜೆನಿಫರ್ ಅಮ್ಮ ರೂಮಿಗೆ ಬರ್ತಾರೆ. ಅಲ್ಲಿ ತನ್ನ ಮಗಳ ಹೆಣದ ಮೇಲೆ ಕೂತಿರೋ ಅನಿತಾನ ನೋಡಿ ಅವರು ಫುಲ್ ಹೆದರಿಕೋತಾರೆ. ಇದೇ ಕಾರಣಕ್ಕೆ ಅನಿತಾನ ಮೆಂಟಲ್ ಹಾಸ್ಪಿಟಲ್ಗೆ ಹಾಕಿರೋದು. ಆದ್ರೆ ಇಲ್ಲಿ ಕಥೆಯ ಅಸಲಿ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಜೆನಿಫರ್ ಅನಿತಾಗೆ ಕಚ್ಚಿದ್ದರಿಂದ ಆ ರಾಕ್ಷಸಿ ಶಕ್ತಿಯ ಕೆಲವು ಪವರ್ಸ್ ಅನಿತಾಗೂ ಬಂದಿರುತ್ತೆ. ಲಾಸ್ಟ್ ಸೀನ್ ನಲ್ಲಿ ಅನಿತಾ ತನಗೆ ಬಂದಿರೋ ಆ ದೆವ್ವದ ಶಕ್ತಿಯಿಂದ ಮೆಂಟಲ್ ಹಾಸ್ಪಿಟಲ್ ನಿಂದ ಎಸ್ಕೇಪ್ ಆಗ್ತಾಳೆ. ಆಮೇಲೆ ದಾರಿಯಲ್ಲಿ ಹೋಗೋ ಗಾಡಿಗಳನ್ನ ಲಿಫ್ಟ್ ಕೇಳ್ತಾ ಆ ಬ್ಯಾಂಡ್ ಹುಡುಗರನ್ನ ಹುಡುಕಿಕೊಂಡು ಹೊರಟಾಳೆ. ಲಾಸ್ಟ್ ಕ್ರೆಡಿಟ್ ಸೀನ್ ನಲ್ಲಿ ನಮಗೆ ತೋರಿಸ್ತಾರೆ ಅನಿತಾ ಲೋ ಸೋಲ್ಜರ್ ಬ್ಯಾಂಡ್ನ ಎಲ್ಲರನ್ನೂ ಒಂದು ಹೋಟೆಲ್ ರೂಮಲ್ಲಿ ಸಖತ್ ಕ್ರೂರವಾಗಿ ಕೊಂದು ಹಾಕಿದ್ದಾಳೆ. ಇದರ ಜೊತೆಗೇನೆ ಈ ಮೂವಿ ಮುಗಿಯುತ್ತೆ.